ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ದೀಪಾವಳಿ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಚೆನ್ನಾಗಿ ಹೋಯಿತು ಅಂದ್ಕೊತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ಲಾಂಟ್ಸ್ಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇದ್ದೀವಿ. ಸೊ ಮೇನ್ ಬಿಗ್ ಚಾಲೆಂಜ್ ಟೆರೆಸ್ ಗಾರ್ಡನಲ್ಲಿ ಬೇಕಿರೋ ನ್ಯೂಟ್ರಿಷನ್ಸ್ ಫುಡ್ನ ಟೈಮ್ ಟು ಟೈಮ್ ಪ್ಲಾಂಟ್ಸ್ಗೆ ನಾವು ಪ್ರೊವೈಡ್ ಮಾಡೋದು. ಸೊ ವೆನ್ ಪ್ಲಾಂಟ್ಸ್ ಪಾಟಲ್ಲಿರುವಾಗ ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಾವು ಪ್ಲಾಂಟ್ಸ್ಗೆ ಎಲ್ಲ ರಿಕ್ವೈರ್ಮೆಂಟು ಅಲ್ಲೇ ನಾವು ಕೊಡಬೇಕಾಗತ್ತೆ. ಸೊ ದ ಈಸಿಯೆಸ್ಟ್ ಸಿಂಪ್ಲೆಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ಸ್ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಪ್ಲಾಂಟ್ಗೆ ಮಂತ್ಲಿ ಒನ್ಸ್, ಸೊ ದಟ್ ಐ ಗೆಟ್ ಬೆಟರ್ ಫ್ರೂಟ್, ಫ್ಲವರ್ ಆ್ಯಂಡ್ ಪ್ಲಾಂಟ್ಸ್ ಕೂಡ ಗ್ರೀನಾಗಿ ಬುಷಿಯಾಗಿ ಇರುತ್ತೆ ಫಾರ್ ದ ಓವರ್ ಆಲ್ ಬೆನಿಫಿಟ್ ಆಫ್ ದ ಪ್ಲಾಂಟ್. ಸೊ ವಾಟ್ ಈಸ್ ದಟ್ ಲಿಕ್ವಿಡ್ ಫರ್ಟಿಲೈಸೇಷನ್ ನಾವಿವತ್ತು ಪ್ಲಾಂಟ್ಸಿಗೆ ಕೊಡ್ತಿರೋದು? ಈ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ತು ಬಿಡು. So today we are giving plants Epsom salt. So 10 liters of water. In that 2 liters 1 spoon is the measurement we are giving. So 10 liters, so I am giving 5. 1 2 3 4 5. So we'll mix this and we'll give the plants. This is very important. Its benefits and everything I put up here. It helps the plants to get absorb more nutrients and grow healthier. So that's why we are giving. We'll stir and we'll make a mix. For my entire garden, we may need this 3 buckets of it. So based on your requirement, you can make the Epsom salt. ಇದು ತುಂಬ ಒಳ್ಳೆಯದು, ಗಿಡಕ್ಕೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನ್ಯೂಟ್ರಿಷನ್ ಅಬ್ಸರ್ವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ 3 months ಒಂದ್ಸತಿ ಆ ಥರ ನ್ಯೂಟ್ರಿಷನ್ಸ್ ಕೊಟ್ಟರೆ ಪ್ಲಾಂಟ್ ಕೂಡ ಗ್ರೀನಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಕೂಡ ಸನ್ಸೆಟ್ ಆದಮೇಲೆ ಕೊಡಬೇಕು ಅಥವಾ ರೈಸ್ ಆಗೋ ಮುಂಚೆ ಕೊಡಿ. ಸೊ ನಥಿಂಗ್ ಶುಡ್ ಬಿ ಗಿವನ್ ಹಾಶ್ ಸನ್ನಿದ್ದಾಗ ಕೊಡಬಾರ್ದು, ಬಿಕಾಸ್ ಇದು ನಾವು ಮೇಲೆ ಮೇಲೆ ಸ್ಪ್ರೇ ಮಾಡ್ತೀವಿ. ಈಗ ಸ್ಪ್ರೇ ಮಾಡಿ ತೋರಿಸ್ತೀನಿ ಹೇಗೆ ಸ್ಪ್ರೇ ಮಾಡ್ತೀವಿ ಅಂತ. ಸೊ ನಮ್ಮ ಹತ್ರ ಈಗ ಈ ಥರ ಒಂದು ಮೋಟರ್ ಇದೆ. ಇದನ್ನು ನಾವು ಇದರೊಳಗಡೆ ಹಾಕಿ ಆ್ಯಪ್ಸಮ್ ಸಾಲ್ಟ್ ಕಂಪ್ಲೀಟ್ ಡಿಸಾಲ್ವ್ ಆಗಿರಬೇಕು ನೋಡಿಕೊಂಡು ಹಾಕ್ಬಿಟ್ಟು then we'll turn on the motor. So first motor ಬಂದು ಗ್ರೀನು ಟರ್ನ್ ಆಗುತ್ತಷ್ಟೇ. ಸೊ ನಾವೀಗ ಸ್ಪ್ರೇ ಮಾಡ್ತೀವಿ. ಇದು ಲೀವ್ಸ್ ಮೇಲೆ ಸ್ಪ್ರೇ ಮಾಡಬೇಕು. ಸನ್ಸೆಟ್ ಆದಮೇಲೆ ಸ್ಪ್ರೇ ಮಾಡಬೇಕು. ಈಗ ನಮ್ಗೆ ಟೈಮ್ ಇರಲ್ಲ, ಬಟ್ ವಿ ಹ್ಯಾವ್ ಟು ಗಿವ್ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಫಾರ್ ದ ಪ್ಲ್ಯಾಂಟ್ ಅಂದರೆ ಆ್ಯಪ್ಸಮ್ ಸಾಲ್ಟ್ ಇಸ್ ದ ಬೆಸ್ಟ್. ಸೊ ಇಂಡೋರ್, ಔಟ್ಡೋರ್, ವೆಜಿಟೇಬಲ್ ಪ್ಲ್ಯಾಂಟ್ ಎಲ್ಲ ಪ್ಲಾಂಟ್ಸ್ಗೂ ಕೊಡ್ಬೋದು. ದಿಸ್ ಇಸ್ ಅನ್ ಆರ್ಗ್ಯಾನಿಕ್ ಫರ್ಟಿಲೈಸರ್. ಸೊ ಫ್ಲವರಿಂಗ್ ಪ್ಲ್ಯಾಂಟ್, ಫ್ರೂಟಿಂಗ್ ಪ್ಲಾಂಟ್ಸ್ಗೆಲ್ಲ ಇದು ತುಂಬ ತುಂಬ ಒಳ್ಳೆಯದು. ಇಟ್ ಹೆಲ್ಪ್ಸ್ ಟು ಟೇಕ್ ದ ನ್ಯೂಟ್ರಿಷನ್ ಫ್ರಮ್ ದ ಸರೌಂಡಿಂಗ್ ಕೂಡ. ಸೊ ನಾವೆಲ್ಲ ಪ್ಲಾಂಟ್ಸ್ಗೂ ಕೊಡ್ತೀವಿ, ಇಂಡೋರ್, ಔಟ್ಡೋರ್, ವೆಜಿಟೇಬಲ್ಸ್, ಫ್ರೂಟಿಂಗ್ ಎಲ್ಲ ಪ್ಲಾಂಟ್ಸ್ಗೂ, ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ಪ್ಲಾಂಟ್ಸ್ಗೂ ಕೊಡ್ತೀವಿ. ಸ್ಪ್ರೇ ಮಾಡಿ 1-2 monthsವರೆಗೂ ನಾವು ಮತ್ತೆ ಏನು ಫರ್ಟಿಲೈಸರ್ ಕೊಡೋ ಅಷ್ಟು ಅಗತ್ಯ ಇರಲ್ಲ. ಇಟ್ ಗಿವ್ಸ್ ದ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಫಾರ್ ದ ಪ್ಲಾಂಟ್ಸ್. ಹೀಗೆ ಮೇಲೆ ಮೇಲೆ ಲೀವ್ಸ್ ಮೇಲೆ ಕೊಡ್ತೀವಿ. ಲೀವ್ಸ್ ಅಬ್ಸರ್ವ್ ಮಾಡಿಕೊಡುತ್ತೆ ಪ್ಲಾಂಟು. ಸೊ ನಾವು ಹೀಗೆ ಆ್ಯಪ್ಸಮ್ ಸಾಲ್ಟ್ ಪ್ಲಾಂಟ್ಸಿಗೆ ಕೊಡ್ತೀವಿ. ಎವ್ರಿ ಮಂತ್ ಒಂದ್ಸತಿ ಅಥವಾ 3 months ಒನ್ಸ್ ಕೊಡ್ಬೋದು. ಬೇರೆ ಬೇರೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ವಿ ಗಿವ್ ಇಟ್, ಲೈಕ್ ಪಂಚಗವ್ಯ, ಮನೇಲೇ ಮಾಡಿರೋ ಆರ್ಗ್ಯಾನಿಕ್ ಡಿಕಂಪೋಸ್ ಆಗಿರೋ ಲಿಕ್ವಿಡ್ ಕೂಡ ಕೊಡ್ಬೋದು. ಅದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ಐ ಶೇರ್ ಇಟ್.
ಕೆಲವೊಂದು ವಿ ಜಸ್ಟ್ ಗಿವ್ ಇಟ್ ಫಾರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸ್, ಕೆಲವೊಂದು ವಿ ಕ್ಯಾನ್ ಗಿವ್ ಇಟ್ ಫಾರ್ ಓವರ್ ಆಲ್ ಲೈಕ್ ಇಂಡೋರ್ ಔಟ್ಡೋರ್ ವೆಜಿಟೇಬಲ್ ಫ್ರೂಟಿಂಗ್ ಎಲ್ಲ ಪ್ಲಾಂಟ್ಸ್ಗೆ ಬೇಸ್ಡ್ ಆನ್ ದ ಪ್ಲಾಂಟ್ ರಿಕ್ವೈರ್ಮೆಂಟು ನಾವು ಫರ್ಟಿಲೈಸರ್ ಕೊಡಬೇಕಾಗತ್ತೆ. ಈಗ ಇಂಡೋರ್ ಪ್ಲಾಂಟ್ಸ್ ವಿಲ್ ನಾಟ್ ಫ್ಲೂಟ್ ಆ್ಯಂಡ್ ಫ್ಲವರ್, ಆ ಪ್ಲಾಂಟ್ಸ್ಗೆ ನಾವೇನಾದರೂ ಬೇರೆದು ಕೊಟ್ಟರೆ ವೇಸ್ಟ್ ಆಗುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ಅದು ಬೇಸ್ಡ್ ಆನ್ ದ ಪ್ಲಾಂಟ್ ನೇಚರ್ ರಿಕ್ವೈರ್ಮೆಂಟ್ ನಾವು ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ ಮೋರ್ ಈಲ್ಡ್ ಕೊಡೋ ಲಿಕ್ವಿಡ್ ಫರ್ಟಿಲೈಸರ್ ದಟ್ ಈಸ್ ಆಪ್ಸಮ್ ಸಾಲ್ಟ್. ಅದು ಬೆನಿಫಿಟ್ಸ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ, ಪ್ಲಾಂಟ್ ಓವರಾಲ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಹ್ಯೂಮನ್ ಸಿಸ್ಟಮ್ ಆಫ್ ದ ಪ್ಲಾಂಟ್ನ ಸ್ಟ್ರಾಂಗ್ ಮಾಡುತ್ತೆ. ಯಾಕಂದರೆ ಬೇಗ ಬೇಗ ಇನ್ಸೆಕ್ಟು ಪೆಸ್ಟ್ ಅಟ್ಯಾಕ್ ಆಗೋದಿಲ್ಲ, ಸ್ಲಗ್ಸು ಮತ್ತು ಅವನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು, ಪೆಸ್ಟ್ ಅಟ್ಯಾಕ್ನ ಮಿನಿಮೈಸ್ ಮಾಡ್ಬೋದು, ಈಲ್ಡ್ನ ಜಾಸ್ತಿ ತೊಗೋಬೋದು. ಸೊ ಪ್ಲಾಂಟ್ ಬುಷಿಯಾಗಿ ಗ್ರೀನಾಗಿರುತ್ತೆ. ದಿಸ್ ಇಸ್ ಸಮಥಿಂಗ್ ಯು ಕ್ಯಾನ್ ಗಿವ್ ಎಂಟೈರ್ ಗಾರ್ಡನ್, ವೆಜಿಟೇಬಲ್ ಫ್ರೂಟು ಎಲ್ಲ ನಾನು ಆಗಲೇ ಹೇಳ್ದಂಗೆ ಯು ಕ್ಯಾನ್ ಗಿವ್ ಇಟ್ ಟು ಎವ್ರಿ ಪ್ಲಾಂಟ್. ಸೊ ದಟ್ಸ್ ವೈ ಐ ಲೈಕ್ ದಿಸ್ ಮೋಸ್ಟ್. ಕಾಸ್ಟ್ ಕೂಡ ಈ ಆಪ್ಸಮ್ ಸಾಲ್ಟ್ 60 ರುಪೀಸಿಂದ 100 ರುಪೀಸ್ ವೇರಿ ಆಗುತ್ತೆ. ಸೊ ಈಸಿಯಾಗಿ ಕ್ವಿಕ್ಕಾಗಿ 30 ಮಿನಿಟ್ಸಲ್ಲಿ ನಾವು ಪ್ಲಾಂಟ್ಸಿಗೆ ಕೊಡ್ಬೋದು. ಆ್ಯಂಡ್ ಪ್ಲಾಂಟ್ಸ್ ಈಲ್ಡ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಪಾಕೆಟ್ನ ಬರ್ನ್ ಮಾಡ್ಕೊಳ್ದಿರ ಆರ್ಗ್ಯಾನಿಕ್ಕಾಗಿ ನಾವು ವೆಜಿಟೇಬಲ್ಸ್ನ ಗ್ರೋ ಮಾಡಿ ನಮ್ಮ ಫ್ಯಾಮಿಲಿಗೆ ಕೊಡ್ಬೋದು. ಸೊ ಒಳ್ಳೆ ಈಲ್ಡಿಗೋಸ್ಕರ ಕ್ವಿಕ್ಕಾಗಿ ರೀಸನಬಲ್ ಆಗಿ ಸಿಗೋವಂಥದ್ದು ಆಪ್ಸಮ್ ಸಾಲ್ಟ್. ಹೀಗೆ ನಾನು ಬೇರೆ ಬೇರೆ ಡಿಫ್ರೆಂಟ್ ಮನೇಲೇ ಕಿಚನಿಂದ ಸಿಗೋ ವೇಸ್ಟಿಂದ ಕೂಡ ನಾವು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ನನ್ನ ಪ್ಲಾಂಟ್ಸಿಗೆ ಕೊಡ್ತೀನಿ. ಯಾವ ಥರ ಏನಂತ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಐ ವಿಲ್ ಡೆಫಿನೆಟ್ಲಿ ಶೇರ್ ವಿತ್ ಯು ಆಲ್. ಇಫ್ ಯು ಲೈಕ್ ದಿಸ್ ಕಂಟೆಂಟ್ ಆ್ಯಂಡ್ ಯು ವಾಂಟ್ ಟು ಸ್ಟೇ ಕನೆಕ್ಟ್ ವಿತ್ ಮೀ ಆ್ಯಂಡ್ ಯು ವಾಂಟ್ ಟು ಸಿ ಮೈ ಫರ್ದರ್ ಮೋರ್ ವಿಡಿಯೋಸ್, stay connect with me and do not forget to like, share and subscribe to my channel. I do share videos of gardening, traveling and temple na explore ಮಾಡೋದು ನಂಗೆ ತುಂಬ ಇಷ್ಟ. ಅದೆಲ್ಲ ಕೆಲವೊಂದು ವಿಡಿಯೋಸ್ ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದೆ ಅಥವಾ ನೀವೇನಾದರೂ ಟ್ರೈ ಮಾಡಿದರೆ ಅಥವಾ ಅಲ್ಲೆಲ್ಲಾದರೂ ಹೋಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಾಟ್ ಯು ಫೆಲ್ಟ್ ಅಬೌಟ್ ದ ವಿಡಿಯೋ, ವಾಟ್ ಈಸ್ ಯುವರ್ ಫೀಲಿಂಗ್. ಐ ಆಮ್ ಹ್ಯಾಪಿ ಟು ರೀಡ್ ಯುವರ್ ಕಮೆಂಟ್ಸ್ ಆ್ಯಂಡ್ ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ another video. Till then, take care. Happy gardening. Keep your loved ones very closely. See you. Bye bye.